ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕನ್ನೋದು ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳ ಬಯಕೆ ಆಗಿರುತ್ತದೆ. ಆ ಕಾರಣಕ್ಕಾಗಿ ಕ್ರಿಯೇಟರ್ಸ್ಗಳು ತುಂಬಾನೇ ಎಫರ್ಟ್ ಹಾಕಿ ಒಳ್ಳೆಯ ಕಂಟೆಂಟ್ ಇರುವ ವಿಡಿಯೋ ಮಾಡಿ ಸಕ್ಸಸ್ಗಾಗಿ ಹಾತೊರೆಯುತ್ತಾರೆ. ಆದರೆ ಆ ಸಕ್ಸಸ್ ಎಲ್ಲರಿಗೂ ಸಿಗುವುದಿಲ್ಲ. ಹೇಗೋ ಕಷ್ಟಪಟ್ಟು ಸಕ್ಸಸ್ ಕಂಡ ಕೆಲ ಕ್ರಿಯೇಟರ್ಗಳು ಇನ್ನೂ ಫೇಮಸ್ ಆಗುವಷ್ಟರಲ್ಲೇ ಮರಣ ಹೊಂದಿದ್ದು, ಈ ವಿಡಿಯೋದಲ್ಲಿ ಸಕ್ಸಸ್ ಕಂಡ ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾವ ಕಾರಣದಿಂದ ಮರಣ ಹೊಂದಿದರು ಮತ್ತು ಆ ಕ್ರಿಯೇಟರ್ಸ್ ಯಾವ ರೀತಿಯ ವಿಡಿಯೋ ಮಾಡುತ್ತಿದ್ದರು, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಸತೀಶ್ ವಜ್ರ ಇವರ ಹೆಸರು ಹೇಳುತ್ತಿದ್ದಂತೆ ಇವರ ನಗು ಮುಖವೇ ನೆನಪಿಗೆ ಬರುತ್ತದೆ. ಬಂಗಾರ ಕೊಡ್ತೀನಿ ಅಂದ್ರೆ ಬೇಗ ಬರ್ತೀರೋ ನನ್ನ ಬಂಗಾರಿ, ಸಿಂಗಾರ ಮಾಡ್ಕೊಂಡು ಸೀರಿಯಸ್ ಆಗಿ ವೇಟ್ ಮಾಡ್ತಿರೋದು ನೋಡಿದ್ರೆ ಮತ್ತೇನೋ ವಿಶೇಷ ಇರ್ಬೇಕಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೇಮ್ ಗಳಿಸಿದ್ದ ಸತೀಶ್ ವಜ್ರ ಅವರು ಡಿ ಬಾಸ್ ದರ್ಶನ್ ಮತ್ತು ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರು. ಪ್ರೀತಿ ಕಲಿಸಿದವಳು ಸತೀಶ್ ಅವರು ವಿಡಿಯೋ ಮಾಡಲು ಒಳ್ಳೆಯ ಪ್ಲೇಸ್ ಅನ್ನ ಚೂಸ್ ಮಾಡುತ್ತಿದ್ದರು. ಇವರು ಹೆಚ್ಚಾಗಿ ನೇಚರ್ ನಡುವೆ ವಿಡಿಯೋ ಮಾಡುತ್ತಿದ್ದು, ವಿಡಿಯೋಗಳು ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದ್ದವು. ನೋಡಲು ಮುದ್ದಾಗಿದ್ದ ಸತೀಶ್ ಅವರು ಲವರ್ ಬಾಯ್ ಆಗಿ ಲವ್ ಸಾಂಗ್ಗಳಿಗೆ ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಡುವುದರ ಮೂಲಕ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು. ಇವರ ಈ ಕ್ಯೂಟ್ನೆಸ್ಗೆ ನೆಟಿಜನ್ಸ್ ಕ್ಲೀನ್ ಬೋಲ್ಡ್ ಆಗಿದ್ದರು. ಸತೀಶ್ ವಜ್ರ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಜ್ರ ಎಂಬ ಹೆಸರಿನಲ್ಲಿ ಸಲೂನ್ ಕೂಡ ನಡೆಸುತ್ತಿದ್ದರು. ನಟನೆಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಸತೀಶ್ ಅವರು ಲಗೋರಿ ಎಂಬ 45 ನಿಮಿಷಗಳ ಟೆಲಿಫಿಲಂನಲ್ಲಿ ನಾಯಕ ನಟನಾಗಿ ನಟಿಸಿದ್ದರು. ಪ್ರಾಣ ಕೊಡೋ ಪ್ರೇಮಿ ಜೊತೆಗಿದ್ರು, ಪಕ್ಕದಲ್ಲಿ ಫ್ರೆಂಡು ಅಂತ ಮುಖವಾಡ ಹಾಕೊಂಡ್ರೆ ಫ್ರಾಡ್ ಒಬ್ಬ ಇರ್ಲೇಬೇಕಲ್ಲ ನಿಮ್ಗಳಿಗೆ. ಈ ಶಾರ್ಟ್ ಫಿಲಂ ಕೂಡ ಹಿಟ್ ಆಗಿತ್ತು. ಶಾರ್ಟ್ ಫಿಲಂಗಳ ಜೊತೆ ರೀಲ್ಸ್ ವಿಡಿಯೋಗಳ ಮೂಲಕ ಅಭಿಮಾನಿ ಬಳಗವನ್ನ ಹೆಚ್ಚಿಸಿಕೊಂಡಿದ್ದ ಸತೀಶ್ ಅವರು ಸುಧಾಮಣಿ ಎನ್ನುವವರನ್ನ ಮದುವೆಯಾಗಿದ್ದು, ಇವರ ಸುಖ ದಾಂಪತ್ಯಕ್ಕೆ 4 ವರ್ಷಗಳಾಗಿದ್ದವು. ಈ ದಂಪತಿಗಳಿಗೆ ಒಂದು ಗಂಡು ಮಗು ಕೂಡ ಜನಿಸಿತ್ತು. ಸುಖ ಸಂತೋಷದಿಂದ ಕೂಡಿದ್ದ ಈ ಸಂಸಾರದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ಸುಧಾಮಣಿಯವರು ಒಂದು ದಿನ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಸುಧಾಮಣಿ ಸಾವಿಗೆ ಸತೀಶ್ ಕಾರಣ ಎಂದು ಸುಧಾಮಣಿ ಸಹೋದರ ಸತೀಶ್ ಮೇಲೆ ದ್ವೇಷ ಸಾಧಿಸುತ್ತಿದ್ದ. ಸುಧಾಮಣಿ ಮರಣದ ಬಳಿಕ ಸತೀಶ್ ತನ್ನ ಮಗನನ್ನ ತನ್ನ ವಶಕ್ಕೆ ಕೊಡಿ ಎಂದೇ ಎಷ್ಟೇ ಬೇಡಿಕೊಂಡರೂ ಸುಧಾಮಣಿ ಪೋಷಕರು ಒಪ್ಪದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ 2 ಕುಟುಂಬಗಳ ನಡುವೆ ಜಗಳ ನಡೆದಿತ್ತು. ಸುಧಾಮಣಿ ಸಾವಿನಿಂದ ನೊಂದಿದ್ದ ಸುಧಾಮಣಿ ಸಹೋದರ ಒಂದು ದಿನ ಪಟ್ಟಣಗಿರಿಯಲ್ಲಿದ್ದ ಸತೀಶ್ ಅವರ ಮನೆಗೆ ನುಗ್ಗಿ ಸತೀಶ್ ಅವರಿಗೆ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಿದ್ದ. ಏನು ಅರಿಯದ ಕಂದಮ್ಮ ಯಾರದೋ ದ್ವೇಷದಿಂದ ತಬ್ಬಲಿಯಾದರೆ ಸ್ಯಾಂಡಲ್ವುಡ್ನಲ್ಲಿ ನಾಯಕ ನಟನಾಗಿ ಮಿಂಚಬೇಕೆಂದುಕೊಂಡಿದ್ದ ಸತೀಶ್ ವಜ್ರ ಅವರು ಜೂನ್ 18, 2022ರಲ್ಲಿ ಮರಣ ಹೊಂದಿದರು. ಆಗ ಅವರಿಗೆ 34 ವರ್ಷ ವಯಸ್ಸಾಗಿತ್ತು. ಶಿವಕುಮಾರ್ ಉಪ್ಪಾರ್ ಅಲಿಯಾಸ್ ಶಿವ್ ಉಪ್ಪಾರ್ ಅವರ ಪರಿಚಯ ನಮ್ಮ ಕನ್ನಡಿಗರಿಗೆ ತಿಳಿದೇ ಇದೆ. ಮುತ್ತೂರು ಕಲ್ಲಾಸು ಕಟ್ಟೋದೆ ಗೋರಿ ಬನನ್ನ ಗುರಾಯ್ಸು ಒಂದೇ ಒಂದ್ಸಾರಿ. ಅವರು ಒಬ್ಬ ಗೋರಕ್ಷಕರಾಗಿದ್ದು, ಸೋಷಿಯಲ್ ಮೀಡಿಯಾದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದ್ದ ಟಿಕ್ ಟಾಕ್ ನಲ್ಲಿ ವಿಡಿಯೋ ಮಾಡುವುದರ ಮೂಲಕ ಕರ್ನಾಟಕದೆಲ್ಲೆಡೆ ಹೆಸರುವಾಸಿಯಾಗಿದ್ದರು. ಶಿವು ಉಪ್ಪಾರ್ 18ರ ಆಸುಪಾಸಿನಲ್ಲಿದ್ದಂತಹ ಯುವಕ. ಇವರು ಹಸು ಕಳ್ಳ ಸಾಗಾಣಿಕೆಯನ್ನ ತಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಕಿತ್ತೂರಿನಿಂದ ಕೇರಳಗೆ ಕಂಟೈನರ್ ಮೂಲಕ ಹಸು ಹೋರಿಗಳನ್ನ ಕಳ್ಳ ಸಾಗಾಣಿಕೆ ಮಾಡುವುದನ್ನು ತಿಳಿದ ಶಿವು ಉಪ್ಪಾರ್ ಅವರು ಹಲವು ಬಾರಿ ಹಸುಗಳು ಕಟುಕರ ಪಾಲಾಗುವುದನ್ನು ತಪ್ಪಿಸಿ ಗೋವುಗಳನ್ನ ರಕ್ಷಿಸಿದ್ದರು. ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು, ಚಾಲೆಂಜ್ ಆಗಿ ತಗೊಂಡ್ರೆ ನೀನನ್ನು ಎತ್ತೋದಿಕ್ಕೆ. ಇದರಿಂದ ಸಿಟ್ಟಿಗೆದ್ದಿದ್ದ ಹಸು ಸಾಗಾಟಗಾರರು ಶಿವ್ ಉಪ್ಪಾರ್ ಅವರಿಗೆ ಬೆದರಿಕೆ ಕರೆಗಳನ್ನ ಮಾಡುತ್ತಿದ್ದರು. ಇದಕ್ಕೆಲ್ಲ ಹೆದರದ ಶಿವ್ ಉಪ್ಪಾರ್ ಅವರು ಹಲವು ಬಾರಿ ಗೋವುಗಳನ್ನ ರಕ್ಷಿಸಿದ್ದರು. ರಕ್ಷಿಸುವ ವೇಳೆಯಲ್ಲಿ ಶಿವ್ ಉಪ್ಪಾರ್ ಅವರ ಮೇಲೆಯೂ ಸಹ ಹಲ್ಲೆಗೆ ಯತ್ನಿಸಲಾಗಿತ್ತು. ಯಾವಾಗ ಶಿವ್ ಉಪ್ಪಾರ್ ಅವರು ಹಸುಗಳ ರಕ್ಷಣೆ ಕಾರ್ಯವನ್ನ ಮುಂದುವರಿಸಿದರೋ ಆಗ ಗೋವು ಸಾಗಾಟಗಾರರು ಗೋವುಗಳನ್ನು ತುಂಬುತ್ತಿದ್ದ ಸ್ಥಳಗಳನ್ನ ಬದಲಾಯಿಸಿ ಬೇರೆ ಸ್ಥಳಗಳಿಗೆ ಒಯ್ದು ಕಂಟೈನರ್ಗೆ ತುಂಬುತ್ತಿದ್ದರು. ಅಲ್ಲಿಯೂ ಬಿಟ್ಟು ಬಿಡದೆ ಹಿಂಬಾಲಿಸಿ ಕಟುಕರಿಂದ ಗೋವುಗಳನ್ನ ರಕ್ಷಿಸುತ್ತಿದ್ದ ಶಿವ್ ಉಪ್ಪಾರ್ ಅವರ ಮೇಲೆ ಗೋ ಸಾಗಾಟಗಾರರ ಕೆಟ್ಟ ಕಣ್ಣು ಬಿದ್ದಿತ್ತು. ಕೊನೆಗೆ ಗೋರಕ್ಷಕ ಶಿವ್ ಉಪ್ಪಾರ್ ಅವರು ಮೇ 26, 2019ರಂದು ಕೇವಲ 19ನೇ ವಯಸ್ಸಿಗೆ ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಸಾವಿಗೂ ಮುನ್ನ ಹಲವು ಬೆದರಿಕೆ ಕರೆ ಬರುತ್ತಿವೆ, ನನ್ನನ್ನ ಗೋ ಸಾಗಾಟಗಾರರು ಉಳಿಸುವುದಿಲ್ಲ ಎಂದು ವಿಡಿಯೋ ಮಾಡಿ ತಿಳಿಸಿದ್ದರು. ಇನ್ನು ಸಾಧಿಸುವ ಮುನ್ನವೇ ಇಹಲೋಕ ತ್ಯಜಿಸಿದ ಈ ಜೀವಕ್ಕೆ ಶಾಂತಿ ಕೋರೋಣ. ಸ್ಮೈಲಿ ನವೀನ್ ಟಿಕ್ ಟಾಕ್ ನಲ್ಲಿ ವಿಡಿಯೋಗಳನ್ನ ಮಾಡುವ ಮೂಲಕ ಫೇಮಸ್ ಆಗಿದ್ದ ನವೀನ್ ಅಲಿಯಾಸ್ ಸ್ಮೈಲಿ ನವೀನ್ ಅವರು ಟಿಕ್ ಟಾಕ್ ಬ್ಯಾನ್ ಆದ ಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ಮಾಡುವುದನ್ನ ಮುಂದುವರೆಸಿದ್ದರು. ಗೋಕಾಕಲ್ಲೋದಾಗ ಒಂದ್ ಚಿಕ್ಕ ಮಗು ಸಿಕ್ತು, 4 ವರ್ಷದ ಮಗು. ಆ ಮಗು ಕೇಳ್ದೆ, ಪುಟ್ಟ ನಿಮ್ಮಮ್ಮ ಎಲ್ಲಿ ಪುಟ್ಟ ಅಂತ.
ಫ್ರೆಂಡ್ಸ್ ಆ ಮಗು ಸೋಷಿಯಲ್ ಮೀಡಿಯಾಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದ ನವೀನ್ ಅವರು ಕೆಲ ರೌಡಿಗಳೊಂದಿಗೂ ಸಂಪರ್ಕ ಹೊಂದಿದ್ದರು. ನವೀನ್ ಕೆಲ ರೌಡಿಗಳ ಜೊತೆ ಸೇರಿ ಬಿಬಿಎಂಪಿ ಬಿಜೆಪಿ ಕಾರ್ಪೊರೇಟರ್ ಸೋಮಣ್ಣ ಅವರ ಸೋದರಳಿಯ ರಿಯಲ್ ಎಸ್ಟೇಟ್ ಏಜೆಂಟ್ ವಿನೋದ್ ಅವರನ್ನ ಅಪಹರಿಸಿ ಕ್ರೂರವಾಗಿ ಕೊಲೆ ಮಾಡಲಾಗಿದ್ದು, ಈ ಪ್ರಕರಣದಲ್ಲಿ ನವೀನ್ ತನ್ನ 4 ಸ್ನೇಹಿತರೊಂದಿಗೆ ಪೊಲೀಸರಿಗೆ ಶರಣಾಗಿದ್ದ. ನಂತರ ಪೊಲೀಸರು ಉಳಿದ ಎಲ್ಲ ಆರೋಪಿಗಳನ್ನ ಬಂಧಿಸಿ ಅವರೆಲ್ಲರನ್ನ ಜೈಲಿಗಟ್ಟಿದ್ದರು. ಆದರೆ ನವೀನ್ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮತ್ತೆ ವಿಡಿಯೋಗಳನ್ನ ಮಾಡಲು ಶುರು ಹಚ್ಚಿಕೊಂಡಿದ್ದ. ಜನರು ಎಲ್ರೂ ಒಳ್ಳೆಯವರೇನೆ, ಕೆಣಕಿದ್ರೇನೆ ಕೆಟ್ಟೋರಾಗೋದು. ನವೀನ್ ಆಗಸ್ಟ್ 27, 2023ರಂದು ರಾತ್ರಿ 9:45 ಸುಮಾರಿಗೆ ತನ್ನ ಸ್ನೇಹಿತರೊಂದಿಗೆ ಮೈಸೂರಿನ ಅರಮನೆಯ ಮುಂದೆ ರೀಲ್ಸ್ ಚಿತ್ರೀಕರಣ ಮಾಡುತ್ತಿದ್ದಾಗ ನವೀನ್ ಅವರನ್ನ ಅಪಹರಿಸಲಾಗಿತ್ತು. ರಿಯಲ್ ಎಸ್ಟೇಟ್ ಏಜೆಂಟ್ ವಿನೋದ್ ಅವರನ್ನ ಕೊಲೆ ಮಾಡಿದ್ದ ದ್ವೇಷಕ್ಕಾಗಿ ನವೀನ್ ಅವರನ್ನ ಅಪಹರಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು. ನವೀನ್ ಅವರನ್ನು ಕಿಡ್ನಾಪ್ ಮಾಡಿದ್ದನ್ನು ಗಮನಿಸಿದ ಪ್ಯಾಲೇಸ್ ಗೈಡ್ ಚಂದ್ರು ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ಕೂಡಲೇ ಅಪಹರಣಕಾರರನ್ನ ಪತ್ತೆ ಹಚ್ಚಲು ಪ್ರಯತ್ನಿಸಿದರೂ ಸ್ವಲ್ಪ ಸಮಯದಲ್ಲೇ ಸುಳಿವನ್ನ ಕಳೆದುಕೊಂಡರು. ಕಿಡ್ನಾಪ್ ಆದ ಮರುದಿನ ಅಂದ್ರೆ ಆಗಸ್ಟ್ 28 ಸಂಜೆ 4:30ಕ್ಕೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಕಾಲುವೆಯ ಬಳಿ ಪೊದೆಯಲ್ಲಿ ಒಂದು ಶವ ಪತ್ತೆಯಾಗಿದ್ದು, ಅದು ನವೀನ್ ಅವರದ್ದೇ ಎಂದು ಗುರುತಿಸಲಾಯಿತು. ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಫೇಮ್ ಆಗಿದ್ದ ನವೀನ್ ಇಂತಹ ಒಂದು ಕೆಲಸ ಮಾಡಿ ಕೊನೆಗೆ ತಮ್ಮ ಜೀವವನ್ನೇ ಕಳೆದುಕೊಂಡರು. ತೇಜಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ತೇಜಸ್ ಅವರು ಸೋಷಿಯಲ್ ಮೀಡಿಯಾ ಮತ್ತು ಬೃಂದಾವನ ಸೀರಿಯಲ್ನ ನಟ ವರುಣ್ ಆರಾಧ್ಯ ಅವರು ಗೆಳೆಯರಾಗಿದ್ದು, ವರುಣ್ ಆರಾಧ್ಯ ಜೊತೆಗೆ ಹಲವು ರೀಲ್ಸ್ ಗಳಲ್ಲಿ ತೇಜಸ್ ಅವರು ಕಾಣಿಸಿಕೊಂಡಿದ್ದರು. ಹಣ, ಕೀರ್ತಿ ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಆದ್ರೆ ಸ್ನೇಹ ಅವೆಲ್ಲಕ್ಕಿಂತ ದೊಡ್ಡದು. ಅಂತ ಸ್ನೇಹ ಕಡ್ಡಿ ಬಂದ ದಿವಸ ನಾವಿಬ್ರು ಒಟ್ಟಿಗೆ ಸತ್ತೋಗೋಣ. ತೇಜಸ್ ಒಳ್ಳೆಯ ಗೆಳೆಯರಾಗಿದ್ದು, ಜೂನ್ 25, 2024ರಂದು ತೇಜಸ್ ತನ್ನ ಸ್ನೇಹಿತನೊಂದಿಗೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ನಲ್ಲಿ ಬರುತ್ತಿದ್ದರು. ತೇಜಸ್ ಬುಲೆಟ್ ರೈಡ್ ಮಾಡುತ್ತಿದ್ದು, ತೇಜಸ್ನ ಸ್ನೇಹಿತ ಆಕಾಶ್ ಹಿಂಬದಿ ಸೀಟ್ ನಲ್ಲಿ ಕುಳಿತಿದ್ದರು. ಅತಿವೇಗ ಹಾಗೂ ಅಜಾಗರೂಕತೆಯಿಂದ ತೇಜಸ್ ಅವರು ಬುಲೆಟ್ ಸವಾರಿ ಮಾಡಿದ ಕಾರಣ ತೇಜಸ್ ಅವರ 2 ವೀಲರ್ ಬೈಕ್ ಅಪಘಾತಕ್ಕೀಡಾಗಿದ್ದು, ಪರಿಣಾಮ ಮಾವಳಿಪುರ ಕ್ರಾಸ್ ಬಳಿ ವಿದ್ಯುತ್ ಕಂಬಕ್ಕೆ ಬುಲೆಟ್ ಡಿಕ್ಕಿ ಹೊಡೆದಿದ್ದು, ತೇಜಸ್ ಮುಖ, ತಲೆ, ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ತೇಜಸ್ ಮೃತಪಟ್ಟರು. ಅಜಾಗರೂಕತೆಯಿಂದ ತೇಜಸ್ ಕೇವಲ 23 ವರ್ಷಕ್ಕೆ ಮೃತಪಟ್ಟರು. ಮಿಸ್ಟರ್ 01 ಪವನ್ 19 ದಾವಣಗೆರೆಯ ಹುಡುಗ ಪವನ್ ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದು, ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಗಳನ್ನು ಮಾಡುತ್ತಾ 300K ಫಾಲೋವರ್ಸ್ ಅನ್ನು ಹೊಂದಿದ್ದರು. ಇವರು ಬೈಕ್ ಆಕ್ಸಿಡೆಂಟ್ ನಲ್ಲಿ ಮಾರ್ಚ್ 2025ರಲ್ಲಿ ಮರಣ ಹೊಂದಿದರು. ನಗುಮುಖದ ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಿಗೆ ಮರಣ ಹೊಂದಿದ್ದು ನಿಜಕ್ಕೂ ನೋವುಂಟು ಮಾಡುವಂತಹ ಸಂಗತಿ. ಆಂಗ್ರಿ ರ್ಯಾಂಟ್ ಮ್ಯಾನ್ 2017ರಲ್ಲಿ ಮೊದಲು ವೈರಲ್ ಆದ ಅಬ್ರದೀಪ್ ಸಾಹಾ ಅಲಿಯಾಸ್ ಆಂಗ್ರಿ ರ್ಯಾಂಟ್ ಮ್ಯಾನ್ ಎಂಬ ಈ ವ್ಯಕ್ತಿ ಮೊದಲು ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಟದ ಬಗ್ಗೆ ರಿವ್ಯೂ ವಿಡಿಯೋ ಮಾಡುವುದರ ಮೂಲಕ ಮೊದಲು ಫೇಮಸ್ ಆದರು. ರ್ಯಾಂಟ್ ಮ್ಯಾನ್ ಇಂಗ್ಲೆಂಡ್ನ ಚೆಲ್ಸಿಯಾ ಫುಟ್ಬಾಲ್ ತಂಡದ ಕಟ್ಟ ಅಭಿಮಾನಿಯಾಗಿದ್ದು, ಪ್ರೀಮಿಯರ್ ಲೀಗ್ ಕ್ಲಬ್ ಬಗ್ಗೆ 2017ರಲ್ಲಿ ನೋ ಪ್ಯಾಷನ್ ನೋ ವಿಷನ್ ಎಂಬ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದು, ಈ ಸ್ಟೇಟ್ಮೆಂಟ್ ತುಂಬಾನೇ ವೈರಲ್ ಆಗಿತ್ತು. ಅಂದಿನಿಂದ ಅವರು ಸ್ಪೋರ್ಟ್ಸ್ ರಿಲೇಟೆಡ್ ಕಾಮೆಂಟ್ರಿ ವಿಡಿಯೋಗಳನ್ನ ಮಾಡುವ ಮೂಲಕ ಫೇಮಸ್ ಆದರು. ಇದರ ನಂತರ ಇವರು ಸಿನಿಮಾದ ರಿವ್ಯೂ ವಿಡಿಯೋ ಮಾಡುವುದರ ಮೂಲಕ ಮತ್ತಷ್ಟು ಫೇಮಸ್ ಆಗಿದ್ದು, ಅದರಲ್ಲೂ ಇವರು ಸೌತ್ ಸಿನಿಮಾಗಳ ಬಗ್ಗೆ ರಿವ್ಯೂ ಕೊಡುವುದನ್ನ ನಮ್ಮ ಸೌತ್ ಜನ ಇಷ್ಟಪಟ್ಟು ಹಿಂದಿ ಯುವಕರೊಬ್ಬ ಸೌತ್ ಇಂಡಸ್ಟ್ರಿ ಬಗ್ಗೆ ಮಾತನಾಡುವುದನ್ನ ಮೆಚ್ಚಿದ್ದರು. From today onwards, no BJP, no Congress, no Aam Aadmi Party, nothing. It's only Rocky Party. It's only Rocky Party, KGF Party, that's it. It's just KGF Party. ರ್ಯಾಂಟ್ ಮ್ಯಾನ್ ಯಾವಾಗ ಕನ್ನಡದ ಹೆಮ್ಮೆಯ ಸಿನಿಮಾ KGF ಸಿನಿಮಾದ ಬಗ್ಗೆ ರಿವ್ಯೂ ಕೊಟ್ಟರೋ ಆಗಂತೂ ಇವರು ಮತ್ತಷ್ಟು ಫೇಮಸ್ ಆಗಿಯೇ ಬಿಟ್ಟರು. KGF, ಕಾಂತಾರ ಸಿನಿಮಾಗಳನ್ನ ಮೆಚ್ಚಿದ್ದ ಆಂಗ್ರಿ ರ್ಯಾಂಟ್ ಮ್ಯಾನ್ ಯೂಟ್ಯೂಬ್ ನಲ್ಲಿ 4,79,000 ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದರು. ಇವರು ಯಾವುದೇ ಸ್ಟುಡಿಯೋ ಸೆಟಪ್ ಇಲ್ಲದೆ ಬರೀ ಸೆಲ್ಫಿ ವಿಡಿಯೋಗಳ ಮೂಲಕ ಓಪನ್ ರಿವ್ಯೂ ಕೊಡುವ ಶೈಲಿ, ಅದರಲ್ಲೂ ಇವರ ವಾಯ್ಸ್ ಟೋನ್, ರಿವ್ಯೂ ಸ್ಟೈಲ್, ಎನರ್ಜೆಟಿಕ್ ಸ್ಪೀಚ್ ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಸಿನಿಮಾ ರಿವ್ಯೂವರ್ ಆಗಿದ್ದರು. ಇಂತಹ ಒಬ್ಬ ಯೂಟ್ಯೂಬರ್ 2024ರ ಏಪ್ರಿಲ್ನಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ನಾರಾಯಣ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ನಲ್ಲಿ ತನ್ನ 27ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಇವರ ಅಗಲಿಕೆಯ ಬಗ್ಗೆ ಚೆಲ್ಸಿಯಾ ಫುಟ್ಬಾಲ್ ಕ್ಲಬ್ ವೆಸ್ಟ್ ಹ್ಯಾಮ್ ಯುನೈಟೆಡ್ ವಿರುದ್ಧದ ಪಂದ್ಯದ ಸಂದರ್ಭದಲ್ಲಿ ಆಂಗ್ರಿ ರ್ಯಾಂಟ್ ಮ್ಯಾನ್ಗೆ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ತಮ್ಮ ಮ್ಯಾಚ್ ಡೇ ಎಂಬ ಮ್ಯಾಗಝಿನ್ ನಲ್ಲಿ ಇವರ ಬಗ್ಗೆ ಡೈ ಹಾರ್ಡ್ ಬ್ಲೂ ಫಾರ್ ಎವರ್ ಚೆಲ್ಸಿಯಾಸ್ ಪ್ಯಾಷನೇಟ್ ಯೂಟ್ಯೂಬ್ ವಾಯ್ಸ್ ಎಂದು ಇವರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿತ್ತು. Zero tolerance. We had enough. The team has got booed in the first half, end of first half, and finish final whistle. He has got booed. So the tolerance level has peaked, guys.
our tolerance level has peaked. The fans' tolerance level has peaked. ಸಾವಿರಾರು ಯೂಟ್ಯೂಬರ್ಸ್ ಸ್ಪೋರ್ಟ್ಸ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡುತ್ತಾರೆ. ಆದರೆ ಚೆಲ್ಸಿಯಾ ಫುಟ್ಬಾಲ್ ಕ್ಲಬ್ ಆಂಗ್ರಿ ರ್ಯಾಂಟ್ಮನ್ ಅವರನ್ನ ಗುರುತಿಸಿ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದೆ. ಅಂದ್ರೆ ಅವರೆಂತ ಗ್ರೇಟ್ ರಿವ್ಯೂವರ್ ಆಗಿದ್ದರು. ಕಾರ್ಸ್ ವರ್ಲ್ಡ್ ಕನ್ನಡ ಕಿರಣ್. ಕಾರ್ಸ್ ವರ್ಲ್ಡ್ ಕನ್ನಡದ ಕಿರಣ್ ಅವರ ಪರಿಚಯ ಕಾರ್ ಪ್ರೇಮಿಗಳಿಗೆ ಇದ್ದೇ ಇರುತ್ತದೆ. ಕಿರಣ್ ಅವರು ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಕಾರ್ ಬಗ್ಗೆ ಯೂಟ್ಯೂಬ್ ನಲ್ಲಿ ಕಾರ್ ಕಂಡೀಷನ್ ಮತ್ತು ಅದರ ಸ್ಪೆಸಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡುವುದರ ಮೂಲಕ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸುವವರಿಗೆ ಯೂಸ್ಡ್ ಕಾರ್ಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡುವುದರ ಮೂಲಕ ವ್ಯೂವರ್ಸ್ ಗಳಿಗೆ ಹತ್ತಿರವಾಗಿದ್ದರು. ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಕಾರ್ ಕೊಂಡುಕೊಳ್ಳುವ ಬಯಕೆ ಇರುವವರಿಗೆ ಕಿರಣ್ ಅವರ ವಿಡಿಯೋಗಳು ಬಹಳಷ್ಟು ಉಪಯುಕ್ತವಾಗುತ್ತಿದ್ದವು. ವಿಡಿಯೋ ಮಾಡುವುದಷ್ಟೇ ಅಲ್ಲದೆ ಕಿರಣ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಕಾರು ಕೊಂಡುಕೊಳ್ಳಲು ಅವರ ಸಬ್ಸ್ಕ್ರೈಬರ್ಸ್ ಯಾರಾದರೂ ಹೋದ್ರೆ ಅವರನ್ನ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಕರೆದುಕೊಂಡು ಹೋಗಿ ಕಾರ್ ಕೊಡುಹಿಸಿ ಕಳುಹಿಸುತ್ತಿದ್ದರಂತೆ. ಕಿರಣ್ ಅವರು ಆಟೋಮೊಬೈಲ್ ಇಂಡಸ್ಟ್ರಿಯ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದು ಏನಾದರೂ ಸಾಧಿಸಬೇಕೆಂಬ ಛಲದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ನಲ್ಲಿ ಯಶಸ್ಸು ಪಡೆಯಬೇಕೆಂಬ ಹಂಬಲದಿಂದ ಊಟ ನಿದ್ದೆ ಇಲ್ಲದೆ ಕೆಲಸ ಮಾಡುತ್ತಿದ್ದರು. ಇವರ ಈ ಡೆಡಿಕೇಶನ್ ನಿಂದ ಇವರ ಕಾರ್ಸ್ ವರ್ಲ್ಡ್ ಕನ್ನಡ ಚಾನೆಲ್ 5 ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟುವ ಹಂತದಲ್ಲಿತ್ತು ಮತ್ತು 5 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದ್ದದ್ದಕ್ಕೆ ಕಿರಣ್ ಅವರು ಸಖತ್ ಜೋಶ್ ಹಾಗೂ ಸಂತೋಷದಲ್ಲಿದ್ದರು. ಇಷ್ಟೆಲ್ಲ ಸಂಭ್ರಮದಲ್ಲಿದ್ದ ಕಿರಣ್ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅತಿಯಾಗಿ ಒಂದು ದಿನ ಬ್ಲಡ್ ವಾಮಿಟ್ ಆಗುತ್ತದೆ. ಇದರಿಂದ ಕಿರಣ್ ಹಾಸ್ಪಿಟಲೈಸ್ಡ್ ಆಗುತ್ತಾರೆ. ಕಿರಣ್ ಅವರು ಕಾರು ಶೋರೂಮ್ ವಿಸಿಟ್ ಮಾಡಿ ವಿಡಿಯೋ ಮಾಡೋ ಅವಸರದಲ್ಲಿ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡದೆ ನೀರನ್ನು ಸಹ ಸರಿಯಾದ ಪ್ರಮಾಣದಲ್ಲಿ ಕುಡಿಯದೆ ಹೋದ್ದರಿಂದ ಇವರು ಯಾವಾಗಲೂ ಗ್ಯಾಸ್ಟ್ರಿಟಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಹಾಸ್ಪಿಟಲ್ಗೆ ಹೋಗದೆ ಸೆಲ್ಫ್ ಮೆಡಿಕೇರ್ ಮಾಡಿಕೊಳ್ಳುವ ಮೂಲಕ ತಮ್ಮನ್ನು ತಾವು ಅಪಾಯಕ್ಕೆ ದೂಡಿದರು. ಯಾವಾಗ ಗ್ಯಾಸ್ಟ್ರಿಟಿಕ್ ಸಮಸ್ಯೆ ಅತಿಯಾಗಿ ಬ್ಲಡ್ ವಾಮಿಟ್ ಆಗುತ್ತದೋ ಆಗ ಇವರು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡುತ್ತಾರೆ. ಆಗ ಡಾಕ್ಟರ್ ಇವರಿಗೆ ಲಿವರ್ ನಲ್ಲಿ ಬ್ಲಡ್ ಲೀಕೇಜ್ ಆಗಿ ಲಿವರ್ ಇನ್ಫೆಕ್ಷನ್ ಆಗಿದೆ ಎಂದು ತಿಳಿಸುತ್ತಾರೆ. ಕೊನೆಗೆ ಆಪರೇಷನ್ ಮಾಡಿ ಇನ್ನೇನು ಚೇತರಿಸಿಕೊಳ್ಳುತ್ತಾರೆ ಎನ್ನುವಷ್ಟರಲ್ಲೇ ಲೋ ಬಿಪಿಯಾಗಿ ಕೊನೆಗೆ ಲಿವರ್ ಫೇಲ್ಯೂರ್ ನಿಂದ 2021ರಲ್ಲಿ ಕಿರಣ್ ಮೃತಪಟ್ಟರು. ಕಿರಣ್ ಅವರ ಮರಣದ ನಂತರ ಅವರ ಸ್ನೇಹಿತ ವರುಣ್ ಎನ್ನುವರು ಕಾರ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಮೇಂಟೈನ್ ಮಾಡುತ್ತಿದ್ದಾರೆ. ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಮರಣ ಹೊಂದಿರುವುದರ ಬಗ್ಗೆ ವಿಡಿಯೋ. ಈ ಕಂಟೆಂಟ್ ಕ್ರಿಯೇಟರ್ಸ್ ಗಳಲ್ಲಿ ನಿಮ್ಮ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.